ಹಾಯ್ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಚಿಕ್ಕಪೇಟೆಗೆ ಹೋಗೋರು ಯಾವ ತರ ಪರ್ಸ್ನ ಕಳ್ಕೊಂಡ್ ಬರ್ತಾರೆ, ಅಲ್ಲಿರೋರು ಯಾವ ತರ ಕದೀತಾರೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ. ನಮ್ಮ ಅಕ್ಕನ ಮಗಳು ಫಂಕ್ಷನ್ ಇರೋದ್ರಿಂದ ನಾವು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ದೀವಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇದು ನಮಗೆ. ಯಾವತ್ತೂ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಹಾಗಾಗಿ ನಾವು ಅಷ್ಟೊಂದು ಅಲರ್ಟ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಮ್ಮಿಂದ ಇಬ್ರು ಹೆಂಗಸರು ಬಂದಿದ್ದಾರೆ ನೋಡಿ. ಅವರು ಬ್ಯಾಗ್ ತಗೊಳ್ಳೋ ರೀತಿ ಬಂದಿದ್ರು. ಅವರೇ ಇಬ್ರು ಕಳ್ರು. ನಮ್ನ ಸ್ವಲ್ಪ ಬಂದು ಬ್ಯಾಗ್ ನೋಡೋ ತರ ನೋಡಿ ನಮ್ನ ಮಾತಾಡ್ಸಿ ಯಾವ ತರ ನಮ್ ಬ್ಯಾಗ್ ಇಂದ ಡೈರೆಕ್ಟ್ ಪರ್ಸ್ನ ಎತ್ತೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಇಬ್ರು ಬಂದು ನೋಡಿ ಹಿಂದೆಗಡೆ ನಿಂತಿರೋರು ನನ್ ಬ್ಯಾಗಿಗೆ ಕೈ ಹಾಕಿ ಪರ್ಸ್ನ ತೆಗಿತಾ ಇದ್ದಾರೆ. ನಮ್ಗೊಂದ್ ಚೂರು ಅಂದ್ರೆ ಚೂರು ಗೊತ್ತಾಗಿಲ್ಲ ಅವರು ಬಂದು ತೆಗಿತಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ಡೌಟ್ ಅನ್ನೋದು ಬರಲಿಲ್ಲ. ಅಷ್ಟು ನೀಟಾಗಿ ಕತ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಧೈರ್ಯ ಮಾಡಿದ್ದಾರೆ ಅನ್ನೋದಕ್ಕೆ ನೋಡ್ಬೋದು ನೀವೇನೆ. ಅದ್ರಲ್ಲಿ 25,000 ರೂಪಾಯಿ ಇತ್ತು ಆ ಪರ್ಸ್ ಅಲ್ಲಿ. ಫಸ್ಟ್ ಅಂಗಡಿಗೆ ಅಂತಾನೆ ಬಂದಿದ್ವಿ ಐಟಮ್ ಪರ್ಚೇಸ್ ಮಾಡೋದಕ್ಕೆ. ಮೊದಲನೇ ಅಂಗಡಿಲೇ ನಾವು ಇಷ್ಟು ಅಮೌಂಟ್ ನ ಕಳ್ಕೊಂಡು ಹೋಗ್ತಾ ಇದೀವಿ. ತುಂಬಾನೇ ಬೇಜಾರಾಯ್ತು. ಸ್ಪಾಟ್ ಅಲ್ಲಿ ಅವ್ರು ಹೋಗಿದ ತಕ್ಷಣನೇ ನಾವು 3 ಜನ ಅಕ್ಕ ತಂಗಿದ್ರು ಒಂದ್ ರೋಡಲ್ಲಿ ಹುಡುಕಿದ್ರು ಅವ್ರು ಸಿಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಹುಡ್ಕೊಡ್ತೀವಿ ಅಂತಾನು ಹೇಳಿದ್ರು. ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ನಿಮಗೆ ಕಳ್ಳರುಗಳು ಕಾಣಿಸಿದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ. ಹಾಗೆ ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಅಲರ್ಟ್ ಆಗಿ ಶಾಪಿಂಗ್ ಮಾಡಿ ಅಂತಾನೆ ಹೇಳ್ತೀವಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ